ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ರು ಎರಡು ಕಣ್ಣುಗಳು ಅಂತ ಹೇಳಿದ್ರಿ. ನಾನು ಅದಕ್ಕಿಂತ ಹೆಚ್ಚಿನದಾಗಿ ಹೇಳ್ತೇನೆ, ಒಬ್ರು ಹೃದಯ ಆದ್ರೆ ಒಬ್ರು ಮಿದುಳು ಆಗಿದ್ರು ಅಂತ ಹೇಳ್ಬೋದು. ಸನ್ಮಾನ್ಯ ಬಂಧುಗಳೇ, ಸಚಿವ ಸಂಪುಟದಲ್ಲಿ 16 ವರ್ಷಗಳ ಕಾಲ ಸತತವಾಗಿ 16 ವರ್ಷಗಳ ಡಿಫೆನ್ಸ್ ರಕ್ಷಣಾ ಸಚಿವರಾಗಿ ನಿಷ್ಪಕ್ಷವಾಗಿ ಬಹಳ ಚೆನ್ನಾಗಿ ಆ ರಕ್ಷಣಾ ಖಾತೆಯನ್ನು ನಿಭಾಯಿಸಿದರು. ಮತ್ತು ಅವರು ತುರ್ತು ಪರಿಸ್ಥಿತಿ ಬಂದಾಗ ಆಟದ ಸಮಸ್ಯೆ ಇತ್ತು, ಆಟದ ಸಮಸ್ಯೆ ಇತ್ತು, ಅದರಲ್ಲಿ ಆಟದ ಸಿಗ್ತಿರಲಿಲ್ಲ. ಇವರು ಪ್ರದೇಶದಿಂದ ಆಟದ ತಂದು ಇವತ್ತು ಈ ದೇಶದ ಕನ್ನಡ ನಿರ್ಮೂಲ ಮಾಡತಕ್ಕಂಥ ಶ್ರೀಮಂತ ರಾಜಕಾರಣಿ ಡಾಕ್ಟರ್ ಬಾಬು ಜಗಜೀವನ್ ಅವರು. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಬೇಕಾಗಿತ್ತು. ಮಾಲಿಕ ಎಂಬ ಒಂದೇ ಒಂದು ಜಾತಿಯಲ್ಲಿ ಅವರು ಪ್ರಧಾನಮಂತ್ರಿ ಆಗಲಿಲ್ಲ. ಅದೇ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇತರ ಸಂಘಟನೆಗಳ ವತಿಯಿಂದ ಇವತ್ತೇನು 115ನೇ ಬಾಬು ಜಗಜೀವನ್ ರಾಮ್ರವರ ಜನ್ಮ ಜಯಂತಿಯನ್ನ ಕೊಳ್ಳೇಗಾಲದ ನಿಗೂಢ ಮಾಂತ್ರಿಕ ಪ್ರಯೋಗಗಳಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಮದುವೆ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಪ್ರೀತಿ ಪ್ರೇಮ ವಿಚಾರ, ಮಕ್ಕಳು ನಿಮ್ಮ ಮಾತು ಕೇಳದೇ ಇದ್ದರೆ, ಮನೆಯಲ್ಲಿ ದರಿದ್ರತನ, ರಾಜಕೀಯದಲ್ಲಿ ಗೆಲುವು ಮುಂತಾದ ಸಮಸ್ಯೆಗಳಿಗೆ ಫೋನಿನಲ್ಲಿ ನೇರ ಪರಿಹಾರ. ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಕೆಳಗೆ ಕೊಟ್ಟಿರುವ ಕಾಲ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನು ಸಂಪರ್ಕಿಸಿ. ನಮ್ಮ ಈ ಭಾರತ ದೇಶದಲ್ಲಿ ಎಲ್ಲ ಇಲಾಖೆಯಲ್ಲೂ ಎಲ್ಲ ನಗರದಲ್ಲೂ ಕೂಡ ಇವತ್ತು ಬಾಬು ಜಗಜೀವನ್ ರಾಮ್ರವರ 115ನೇ ಜಯಂತಿಯನ್ನು ಆಚರಣೆ ಮಾಡ್ತಾರೆ, ಸೇವೆ ಮಾಡಿದ್ದಾರೆ. ಮತ್ತೆ ಹಸಿರು ಕ್ರಾಂತಿಯ ಅಧಿಕಾರವಾಗಿ ಅವರು ಈ ದೇಶಕ್ಕೆ ಮತ್ತೆ ರೈತಾಪಿ ವರ್ಗದವರಿಗೆ ಬಹಳ ಒಳ್ಳೆಯ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಅವರು ಈ ದಲಿತ ಸಮುದಾಯದ ಎರಡನೇ ಅಂಬೇಡ್ಕರ್ ಅಂತ ಕೂಡ ಹೇಳ್ಬೋದಾಗುತ್ತೆ. ಯಾಕಂದ್ರೆ ಒಂದನೇ ಅಂಬೇಡ್ಕರ್ ಅವರು ಈ ಭಾರತ ದೇಶದ ಸಂವಿಧಾನವನ್ನ ಬರ್ಕೊಟ್ಟಿರ್ತಾರೆ. ಆದ್ರೆ ಇವರು ಏನು ಲೋಕಸಭೆ ಒಳಗಡೆ ಹೋಗಿ ಆಗಿರ್ತಕ್ಕಂಥದನ್ನ ಸವಿಸ್ತಾರವಾಗಿ ದಲಿತ ಸಮುದಾಯಗಳಿಗೆ ಏನೇನಾಗಬೇಕು ಅದನ್ನ ಅಧಿಕಾರವನ್ನು ಗಟ್ಟಿಗೆ ಹಿಡಿದು ಬಾಬು ಜಗಜೀವನ್ ರಾಮ್ರವರು ಇವತ್ತು ಈ ದೇಶದಲ್ಲಿ ಪ್ರಧಾನಿ ಆಗ್ಬೇಕಾಗಿತ್ತು. ಕಾರಣಾಂತರ ಅದನ್ನ ಅಪವಾದಿಗೆ ಹೇಳುತ್ತಾ ವಿಚಾರಗಳಲ್ಲ, ನೀವು ಕೂಡ ಎಲ್ಲ ತಿಳ್ಕೊಂಡಿದ್ರ. ಆದ್ರಿಂದ ಇವತ್ತು ವಂಚಿತರಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ರು ಮಾತಾಡ್ತಾ ಅಸ್ಪೃಶ್ಯರು ಅವರು ಬಾಧಿಗರಾಗಿದ್ರಿಂದ ಅವ್ರಿಗೆ ಒಂದು ಸ್ಥಾನ ಸಿಗ್ಲಿಲ್ಲ ಅಂತ ಹೇಳಿದ್ರು. ನಿಜ, ಆ ಸ್ಥಾನ ಸಿಕ್ಕಿದ್ರೆ ಬಹಳ ಜನಕ್ಕೆ ಸಂತೋಷ ಆಗ್ತಿತ್ತು, ಅವ್ರಿಗೂ ಸಂತೋಷ ಆಗ್ತಿತ್ತೋ ಏನೋ. ಆದ್ರೆ ಇವತ್ತು ವಿಶ್ವದಾದ್ಯಂತ ಅಂದು ಇಂದು ಮುಂದು ಎಂದೂ ಕೂಡ ಬಾಬು ಜಗಜೀವನ್ ರಾಮ್ರವರು ಎಲ್ಲರ ಹೃದಯದಲ್ಲಿ ಸ್ಥಾನ ಗಳಿಸಿರುವಂತಹದ್ದು ನಿಜಕ್ಕೂ ಕಡಿಮೆ ಸಾಧನೆ ಅಲ್ಲ ಅಂತ ನನ್ಗನ್ಸುತ್ತೆ. ಅವರೆಲ್ರಿಗೂ ಮನೆ ಮಾತಾಗಿದ್ದಾರೆ, ಅವರು ಮನಸ್ಸಲ್ಲಿ ನಿಂತಿದ್ದಾರೆ. ಇವತ್ತು ಅವರ ಸಾಧನೆಗಳನ್ನ, ಅವರ ಇಟ್ಟ ಹೆಜ್ಜೆಗಳನ್ನ ನಾವೆಲ್ಲರೂ ಸ್ಮರಿಸ್ಕೊಳ್ತಾ ಇದ್ದೇವೆ. ಕೃಷಿ ಎಷ್ಟು ಅಗತ್ಯ ನಮ್ಮ ದೇಶಕ್ಕೆ ಅಂತ ಹೇಳಿ ಕಂಡುಕೊಂಡವರವರು. ಕೃಷಿಯಲ್ಲಿ ಸಾಕಷ್ಟು ಇದನ್ನ ಮಾಡಿ ಕೃಷಿ ಸಚಿವರಾಗಿದ್ದಾಗ ಅವರು ಸುಧಾರಣೆಗಳನ್ನ ತಂದು ಹಸಿರು ಕ್ರಾಂತಿಯನ್ನೇ ಮಾಡಿದ್ದಾರೆ. ಜೊತೆಗೆ ರಕ್ಷಣಾ ಸಚಿವರಾಗಿ ಭಾರತವನ್ನ ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಅವರು ತಮ್ಮ ಧೀಮಂತತೆಯನ್ನ ತೋರಿಸಿದ್ದಾರೆ. ಒಬ್ಬ ಧೀಮಂತ ವ್ಯಕ್ತಿತ್ವ ಮತ್ತೆ ಆ ಸಾಮಾಜಿಕ ನಾಯಕರಾಗಿದ್ದಂತಹ ಅವರು ಇವತ್ತಿನ ದಿವಸ ಎಲ್ಲರ ಮನಸ್ಸಲ್ಲಿ ನೆಲೆಸಿದ್ದಾರೆ ಅಂತ ಹೇಳಿದ್ರೆ ಅವರು ಇಟ್ಟಂತ ಹೆಜ್ಜೆಗಳು, ಅವರ ವಿಚಾರಗಳು, ಅವರ ವೈಚಾರಿಕ ಧೋರಣೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ. ಜಾತಿ ಏನು ಮಾಡೋದಿಲ್ಲ. ಜಾತಿ ಅನ್ನುವಂಥದ್ದು, ಆ ಜಾತಿ ಪದ್ಧತಿ ಅನ್ನುವಂಥದ್ದು ಆಗ್ನಿಂದ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಅವರು ಸ್ವತಃ ಆ ನೋವುಗಳನ್ನ ಅನುಭವಿಸಿ, ಆ ನೋವುಗಳನ್ನ ಅವರು ಹತ್ತಿಕ್ಕಿಕೊಂಡು, ಅಪಮಾನಗಳನ್ನ ಸಹಿಸಿಕೊಂಡು, ಅದೇ ಇದು ಎಲ್ರಿಗೂ ಬರಬಾರ್ದು ಅಂತ ಹೇಳಿ ಆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದಂತವರಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಬಾಬು ಜಗಜೀವನ್ ರಾಮ್ರವರು ಮೊಟ್ಟ ಮೊದಲಾಗಿ ನಿಲ್ತಾರೆ. ಆಗ್ಲೇ ಹೇಳಿದ್ರೆ ಎಲ್ರು ನಮ್ಮ ಕಣ್ಣುಗಳು ಅಂತ. ನಿಜ, ಯಾವುದು ಎಡಗಣ್ಣು ಹೆಚ್ಚೋ ಬಲಗಣ್ಣು ಹೆಚ್ಚೋ ಅಂತ ಹೇಳೋದಕ್ಕಾಗೋದಿಲ್ಲ. ಎರಡು ಕಣ್ಣು ನಮಗೆ ಬಹಳ ಅವಶ್ಯಕ. ಹಾಗಾಗಿ ಅವರು ತೋರಿಸಿದ ಅವರು ತೋರಿಸಿದ ದಾರಿಯಲ್ಲಿ, ಅವರ ದೃಷ್ಟಿಯಲ್ಲಿ, ಅವರ ವೈಚಾರಿಕ ನಿಲುವಿನಲ್ಲಿ ನಮ್ಮೆಲ್ಲರ ನೆಲೆಗಟ್ಟನ್ನ ನಾವು ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ನಮ್ಮ ಬುದ್ಧಿವಂತನ ಇದೆ. ಆಮೇಲೆ ಮತ್ತೊಂದು ಹೇಳ್ತೀನಿ, ಈಗ್ಲೂ ಸಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ನಿಮ್ನ ವರ್ಗ
ಆ ಜಾತಿ ಈ ಜಾತಿ, ಮಾದಿಗರು, ಮಾದಿಗ ದಂಡೋರ, ಆದಿ ಕರ್ನಾಟಕ, ಹೀಗೆ ಅದನ್ನ ಬ್ರ್ಯಾಂಡ್ ಮಾಡ್ಕೊಂಡು ಅದ್ರ ಮೂಲಕ ಅದನ್ನ ಜನರನ್ನ ಅಥವಾ ಅವರ ಬುದ್ಧಿವಂತತೆಯನ್ನ, ಪ್ರತಿಭೆಯನ್ನ ಹತ್ತಿಕ್ಕೋದಕ್ಕೋಸ್ಕರ ನಡೆಯುವ ಹುನ್ನಾರಗಳನ್ನ ನಾವು ತಡಿಬೇಕೇ ಹೊರತು, ಮತ್ತೆ ಎಲ್ಲರನ್ನೂ ನಾವು ಭಾರತೀಯರು ಅಂತ ಹೇಳಿ ಪರಿಗಣಿಸಿ ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಒಂದು ಆ ಆತ್ಮಶಕ್ತಿ ಅನ್ನುವಂಥದ್ದೇನಿದೆ, ಮತ್ತೆ ಆ ರಾಷ್ಟ್ರ ಪ್ರೇಮ ಅನ್ನುವಂಥದ್ದೇನಿದೆ, ಆ ಜಾತೀಯತೆಯನ್ನ ಹೊಡೆದು ಹಾಕಿ ಮೆಟ್ಟಿ ನಿಲ್ಲುವಂತಹ ಮನೋಭಾವವನ್ನ ನಾವೆಲ್ಲರೂ ಇವತ್ತು ನಾವು ಬೆಳೆಸ್ಕೊಳ್ಬೇಕಾಗಿದೆ. ದಯವಿಟ್ಟು ಜಾತಿ ಆಧಾರಿತವಾಗಿ ಮಾತನಾಡೋದು ಬೇಡ, ಜಾತಿ ಸೂಚಕವಾಗಿ ಗುರುತಿಸೋದು ಬೇಡ. ಜಾತಿ ಸೂಚಕವಾಗಿ ಈಗ ಕೆಲವು ಹೆಸರುಗಳು ಇರ್ತವೆ, ಮಾದಿಗರ ಹನುಮಪ್ಪ ಅನ್ನೋದು, ಹೊಲೆರ ಕಣಮಪ್ಪ ಅನ್ನೋದು, ನಾಯಕರ ಓಬವ್ವ ಅನ್ನೋದು, ನಾಯಕರ ಓಬಯ್ಯ ಅನ್ನೋದು, ಹೀಗೆಲ್ಲ ನಾವು ಆಡು ಭಾಷೆನಲ್ಲಿದೆ. ನೀವು ಹಳ್ಳಿ ಕಡೆ ಹೋದ್ರೆ ಅದೇ ತರಾನೇ ಮಾತನಾಡೋದು. ಹಾಗಾಗಿ ಅಂತಹ ಧೋರಣೆಗಳನ್ನ ಬಿಡ್ತಾ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಭಾರತೀಯರು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವೆಲ್ಲರೂ ಮುಂದೆ ಬರಬೇಕು, ರಾಷ್ಟ್ರದ ಉನ್ನತಿ ಮಾಡ್ಬೇಕು ಅನ್ನೋಂಥದ್ದನ್ನ ಸಾರಿ ನಿಲ್ಲೋದಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೊಳ್ಳೋದು ನಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ಸವಾಲಾಗಿದೆ. ಅವತ್ತಿನ ದಿವಸ ಕುಡಿಯೋದಕ್ಕೆ ನೀರನ್ನು ಕೂಡ ಹಂಚೋದಕ್ಕೋಸ್ಕರ ಹೋರಾಟ ನಡೆಸಬೇಕಾಗಿತ್ತು. ಕುಡಿಯೋ ನೀರು ಸಹ ಎಲ್ರಿಗೂ ಸಮಾನವಾಗಿ ಸಿಗ್ತಾ ಇರ್ಲಿಲ್ಲ. ಅಂತಹ ಇದ್ರಲ್ಲಿ ಬಾಬು ಜಗಜೀವನ್ ರಾಮ್ರವರು ಮತ್ತೆ ಅಂಬೇಡ್ಕರ್ ಅವರು ಕುಡಿಯೋ ನೀರನ್ನ ಎಲ್ರಿಗೂ ಸಿಗ್ಬೇಕು ಅಂತ ಹೇಳಿ ಹೋರಾಟ ಮಾಡಿ ಅದನ್ನ ತಂದು ಕೊಟ್ಟಂತಹ ಧೀಮಂತ ವ್ಯಕ್ತಿತ್ವದವರು. ಇವತ್ತು ಸಹ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲದೆ ನಮ್ಮ ಭಾರತ ಇವತ್ತು ಅರಾಜಕತೆಗೆ ಹೋಗ್ಬಿಡ್ತಾ ಇತ್ತು. ಸಂವಿಧಾನ ಇಲ್ಲದೆ ಬದುಕೇ ಇಲ್ಲ, ಸಂವಿಧಾನ ಇಲ್ಲದೆ ಉಸಿರೇ ಇಲ್ಲ. ನಮ್ಮ ಭಾರತೀಯತೆ ಅನ್ನುವಂಥದ್ದೇನಿದೆ, ಭಾರತ ಏನಿದೆ, ಆ ಸಂವಿಧಾನದ ಆಧಾರದ ಮೇಲೆ, ಆ ನೆಲೆಗಟ್ಟಿನ ಮೇಲೆ ನಾವೆಲ್ಲರೂ ನಿಂತ್ಕೊಂಡಿದ್ದೀವಿ. ಪ್ರತಿಯೊಂದು ನಡೆಗೂ, ಪ್ರತಿಯೊಂದು ಸಾಮಾಜಿಕ ಕಟ್ಟಳೆಗೂ ನಾವು ಆ ಕಾನೂನಿನ ಚೌಕಟ್ಟಲ್ಲಿ ಬರ್ತೀವಿ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವೈಚಾರಿಕ ದೃಷ್ಟಿಗಳೇ ಕಾರಣ, ಅವೈಚಾರಿಕ ಧೋರಣೆಗಳೇ ಹೌದು. ಅದರಲ್ಲಿ ಒಬ್ಬ ಸದಸ್ಯರಾಗಿ ಬಾಬು ಜಗಜೀವನ್ ರಾಮ್ರವರು ಸಹ ಇದ್ರು ಅನ್ನೋಂಥದ್ದನ್ನ ಮರೆಯೋ ಹಾಗಿಲ್ಲ. ಹಾಗೇನೆ ಇತಿಹಾಸದ ಕಾಲಗರ್ಭದಲ್ಲಿ ಈ ತರಹ ಎಷ್ಟೋ ಜನ ತಮ್ಮ ಸೇವೆಯನ್ನ ಸಲ್ಲಿಸಿ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಅವರೆಲ್ಲರ ಸೇವೆಯ ಕೊಡುಗೆನೆ ಇವತ್ತಿನ ದಿವಸ ನಾವಿಲ್ಲಿ ನಿಂತ್ಕೊಂಡಿದ್ದೇವೆ. ನಾವಿಲ್ಲ ಈಗ ಇಲ್ಲಿ ನಿಂತ್ಕೊಂಡು ನಾವು ಭಾರತವನ್ನ ಬ್ರಿಟಿಷರಿಂದಾಗ್ಲಿ ಬೇರೆ ಯಾವುದೇ ವಿಚ್ಛಿದ್ರಕ ಶಕ್ತಿಗಳಿಂದಾಗ್ಲಿ ನಾವು ಕಾಪಾಡ್ಕೊಳ್ತಾ ಸ್ವತಂತ್ರ ಭಾರತವಾಗಿ ಇವತ್ತು ನಾವು ನೋಡ್ತಾ 4 ಹೆಜ್ಜೆ ಇಡ್ತಾ ಇದೀವಿ ಅಂತ ಹೇಳಿದ್ರೆ ನಾವಿವತ್ತು ಅವರೆಲ್ಲರೂ ಹಾಕೊಟ್ಟಿರುವ ಹೆಜ್ಜೆಗಳಷ್ಟೇ ನಿಜ. ಭಾರತವನ್ನ ಕಟ್ಟೋದಕ್ಕೆ ನಾವೆಲ್ಲರೂ ಒಂದಾಗಿ ದುಡಿಯೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ವೈಯಕ್ತಿಕವಾಗಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ, ಈಗಲ್ಲ, ನಮ್ಮ ಮಾವನವ್ರ ಕಾಲದಿಂದಲೂ ನಾವು ಯಾವ ಜಾತಿ ಇದನ್ನು ನಾವು ನೋಡಿದವರಲ್ಲ. ನಮ್ಮ ಮನೆಗಳಲ್ಲಿ ಓಂಕಾರಪ್ಪ ಅವ್ರ ಮನೆಯವರೆಲ್ಲರೂ ಇಡೀ ಮಾದರಟ್ಟಿನೇ ಓಡಾಡುತ್ತೆ ಈಗ್ಲೂ ಅಷ್ಟೇ. ಅವ್ರನ್ನ ಯಾರು ನಾವು ನಮ್ಮ ಮನೆಯವರಲ್ಲ ಅಂತ ಅನ್ಕೊಂಡೇ ಇಲ್ಲ. ನಮ್ಮ ಮನೆ ಹುಡುಗರೆ ಅಂತ ನಾವು ಭಾವಿಸಿರೋತಕ್ಕಂಥದ್ದು. ನಾವಾದ್ರೂ ಅಷ್ಟೇ, ನಾವು ಹೋದ್ರೆ ತುಂಬಾ ಅಭಿಮಾನದಿಂದ ಅಲ್ಲಿ ಎಲ್ಲ ಜಾತಿಯವರು ನಮ್ಮನ್ನ ಕಾಣ್ತಾರೆ. ಆ ತರದಲ್ಲಿ ನಾವು ಆ ಜಾತಿಯನ್ನ ಮೆಟ್ಟಿ ಹೊಡೆದಾಡೋದಕ್ಕೋಸ್ಕರ, ಆ ಜಾತಿ ಇತರನ್ನ ತೊಡೆದು ಹಾಕೋದಕ್ಕೋಸ್ಕರ ನಾವೆಲ್ಲರೂ ಸಹ ಮನಸ್ಸು ಮಾಡಿದ್ರೆ, ವೈಯಕ್ತಿಕವಾಗಿ ನಾವು ಅದನ್ನ ಅನುಷ್ಠಾನಗೊಳಿಸಿದ್ರೆ ನಮ್ಮಿಂದ ನಮ್ಮ ಮಕ್ಕಳು, ನಮ್ಮ ಕುಟುಂಬ ಅನುಷ್ಠಾನ ಖಂಡಿತವಾಗ್ಲೂ ಇದ್ ಮಾಡ್ಕೊಳ್ತಾರೆ. ನಾವು ನಮ್ದು ಇರ್ಬೇಕು ನಿಜ, ಆದ್ರೆ ಎಲ್ರೂ ನಮ್ಮವರು ಅನ್ನೋಂಥದ್ದನ್ನ ಬಸವಣ್ಣನೇ ಹೇಳೋಗಿದ್ದಾರೆ, ನಾವೆಷ್ಟು ಮಾತ್ರವರು ಅಲ್ವಾ. ಹಾಗಾಗಿ ನಾವೆಲ್ಲರೂ ಒಂದೇ ಅಂತ ಇದ್ ಮಾಡ್ಕೊಳ್ತಾ ಬೇರೆ ಎಲ್ಲ ಬಿಟ್ಟು ನಾವೆಲ್ಲರೂ ಭಾರತೀಯರು ಅನ್ನುವಂತಹ ನೆಲೆಗಟ್ಟಿನ ಮೇಲೆ ನಾವು ಜೀವನದ ಭದ್ರ ಬುನಾದಿಯನ್ನ ಮಕ್ಕಳಿಗೆ ಹಾಕೋಣ ಅಂತ ಕೇಳ್ಕೊಳ್ತೇನೆ. ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ಉಪಸ್ಥಿತರಿರುವ ಸಮಾಜದ ಮುಖಂಡರೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ಬಿಇಒರವರೇ, ತಾಲೂಕು ಸಮಾಜ ಕಲ್ಯಾಣಕಾರಿಗಳಾದ ಎಡಿಯವರೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ಸಾರ್ವಜನಿಕರೇ, ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರೇ, ತಮಗೆಲ್ಲರಿಗೂ ಭಾರತ ಕಂಡ ಅಪ್ರತಿಮ ನಾಯಕ, ಮಾಜಿ ಉಪ ಪ್ರಧಾನಿ, ಹಸಿರು ಕ್ರಾಂತಿಯ ರೂವಾರಿ, ಅನೇಕ ದಾಖಲೆಗಳ ಸರ್ದಾರ ಎಂದು ಬಿರುದಾಂಕಿತರಾಗಿರುವ ಸನ್ಮಾನ್ಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ 118ನೇ ಜಯಂತಿಯ ಶುಭಾಶಯಗಳು. ಸಮಾಜದ ಈಗೇನು ತಮ್ಮ ಎಲ್ಲ ಮುಖಂಡರುಗಳು ಮಾತಾಡ್ತಾ ದೃಷ್ಟಿಕೋನ ಹೇಗಿದೆ ಅಂದ್ರೆ, ಒಬ್ಬ ಪ್ರಧಾನಿ ಎಷ್ಟು ಕೆಲಸ ಮಾಡಬಹುದಿತ್ತೋ ಅದಕ್ಕಿಂತ ಹೆಚ್ಚು ಕೆಲಸವನ್ನು ಅವರು ಮಾಡಿದ್ದನ್ನು ನಾವು ಮರಿಬಾರದು. ಅವರು ಡಿಫೆನ್ಸ್ ಮಿನಿಸ್ಟರ್ ಆಗಿ 1971 ಇಸ್ವಿನಲ್ಲಿ ಭಾರತವು ಅಪ್ರತಿಮ ವಿಜಯವನ್ನು ಸಾಧಿಸಿ ಪಾಕಿಸ್ತಾನ ವಿರುದ್ಧ ಬಾಂಗ್ಲಾದೇಶ ಉದಯವಾಗಲಿಕ್ಕೆ ಒಬ್ಬ ಪ್ರಮುಖ ಕಾರಣಕರ್ತರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. 1974ರಲ್ಲಿ ಭಾರತ ದೇಶವು ಅತ್ಯಂತ ಭೀಕರ ಬರಗಾಲವನ್ನು ಎದುರಿಸಿತು. ಅದನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ ಹೆಗ್ಗಳಿಕೆ ಅವರದು. ಅವರು ಹಸಿರು ಕ್ರಾಂತಿಯನ್ನು ಏನು ಜಾರಿ ತಂದ್ರು ಅದು ಅತ್ಯದ್ಭುತ. ಅದನ್ನು ಸ್ಟಡಿ ಮಾಡಲಿಕ್ಕೆ ಅನೇಕ ಹಿಂದುಳಿದ ದೇಶಗಳು, ಆಫ್ರಿಕಾ ದೇಶ, ಇವನ್ ರಷ್ಯಾ ದೇಶದಿಂದಲೂ ಬಂದು ಅದ್ರ ಬಗ್ಗೆ ಮನಗಣಿಸ್ಕೊಂಡು ಹೋದ್ರು ಅಂತ ಹೇಳಲಿಕ್ಕೆ ಆಶ್ಚರ್ಯ ಆಗುತ್ತೆ. ನಾನು ತಮ್ಗೆ ಹೇಳಿದೆ ಅವ್ರಿಗೆ ಅಪ್ರತಿಮ ದಾಖಲೆ ಸರ್ದಾರ ಅಂತ. ಯಾಕೆಂದ್ರೆ ಸ್ವತಂತ್ರ ಭಾರತದಲ್ಲಿ ಸತತವಾಗಿ 40-42 ವರ್ಷಗಳ ಕಾಲ ಒಂದೇ ಕ್ಷೇತ್ರದಲ್ಲಿ ಸಂಸದರಾಗಿ ಯಾರೂ ಆಯ್ಕೆ ಆಗಿಲ್ಲ. ಅವರು ಬಿಹಾರ ರಾಜ್ಯದ ಸಸಾರಾಂ ಕ್ಷೇತ್ರದಲ್ಲಿ ಸತತವಾಗಿ 10 ಬಾರಿ ಒಂದೇ ಕ್ಷೇತ್ರದಲ್ಲಿ ಸಂಸತ್ ಸದಸ್ಯರಾಗಿ
ಕರ್ತವ್ಯ ನಿರ್ವಹಿಸಿದ ನಾವು ಯಾರು ಮರಿಬಾರದು. ಈಗ 40 ವರ್ಷ ಮಾಡಿರ್ಬೋದು, ಬಟ್ ಯಾರು ಒಂದೇ ಕ್ಷೇತ್ರದಲ್ಲಿ ಯಾರು ಸಂಸದರಾಗಿ ಆಯ್ಕೆ ಆಗಿದ್ದಿಲ್ಲ. ಇದು ಅವರ ಜನಪ್ರಿಯತೆಯನ್ನು ಸೂಚಿಸುತ್ತೆ. ಅದೇ ರೀತಿ 1946ನೇ ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಅವರು ಪ್ರಾವಿಷನಲ್ ಕ್ಯಾಬಿನೆಟ್ ರಚನೆ ಮಾಡ್ತಾರೆ. ಅದರಲ್ಲಿ ಅತ್ಯಂತ ಕಿರಿಯ ಸಚಿವರಾಗಿ, ಕಾರ್ಮಿಕ ಕಲ್ಯಾಣ ಸಚಿವರಾಗಿ ಆಯ್ಕೆಯಾಗಿ ಯಶಸ್ವಿಯಾಗಿ ಆ ಖಾತೆ ನಿಭಾಯಿಸಿ UNOದ ILO ಲೇಬರ್ ಆರ್ಗನೈಸೇಷನ್ ನಿಯೋಗ ತಗೊಂಡೋಗಿ ತಾವೆಲ್ಲ ಹೇಳಿದ್ರಿ, PF ES ಇರ್ಬೋದು, ಇನ್ನೊಂದಿರ್ಬೋದು, ಅದರ ಜಾರಿಗೆ ಕಾರಣಕರ್ತರಲ್ಲಿ ಅತ್ಯಂತ ಪ್ರಮುಖರವರಂತ ಹೇಳಲಿಕ್ಕೆ ಹರ್ಷ ವ್ಯಕ್ತಪಡಿಸುತ್ತೇನೆ. ಅವರ ಜೀವನಗಾಥೆಯನ್ನು ಹೇಳಿದ್ದನ್ನು ನೋಡಿದ್ರೆ ಸಮಾಜವು ಶಿಕ್ಷಣಕ್ಕೆ ಹೆಚ್ಚು ಮೌಲ್ಯ, ಹೆಚ್ಚು ಒತ್ತು ಕೊಡ್ತಾ ಇರೋದು ಕಂಡು ಬರ್ತಾ ಇದೆ. ತಾವು ಸಹ ಸರ್ಕಾರವು ನೀಡುವ ಅನೇಕ ಯೋಜನೆಗಳನ್ನು, ಸ್ಕೀಮ್ಸ್ಗಳನ್ನು ತಮ್ಮ ಮಕ್ಕಳಿಗೆ ಶಿಕ್ಷಣ ಮೂಲಕ ಕೊಟ್ಬಿಟ್ಟು ಹೆಚ್ಚು ಸಮಾಜಕ್ಕೆ ಮುಖ್ಯ ಶ್ರೇಣಿಗೆ ಆಗಮಿಸಿ ಎಂದು ನಾನು ಹೇಳಲಿಕ್ಕೆ ಈ ಮೂಲಕ ಕೋರುತ್ತೇನೆ. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ರು 2 ಕಣ್ಣುಗಳು ಅಂತ ಹೇಳಿದ್ರಿ. ನಾನು ಅದಕ್ಕಿಂತ ಹೆಚ್ಚಿನದಾಗಿ ಹೇಳ್ತೇನೆ, ಒಬ್ರು ಹೃದಯ ಆದ್ರೆ ಒಬ್ರು ಮಿದುಳು ಆಗಿದ್ರು ಅಂತ ಹೇಳ್ಬೋದು. ಇದಕ್ಕೆ ಎಷ್ಟು ಮಟ್ಟಿಗೆ ತಮ್ಮ ಸಹಮತಿ ಇದೆ ಇಲ್ಲ ಗೊತ್ತಿಲ್ಲ. ಸಂವಿಧಾನದ ಮೂಲ ಆಶಯಕ್ಕೆ ಅನುಗುಣವಾಗಿ ಇವತ್ತು ಆ ಹೃದಯ ವೈಶಾಲ್ಯತೆಯಿಂದ ಜಗಜೀವನ್ ರಾಮರು ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಹೆಚ್ಚು ಶ್ರಮಿಸಿರ್ತಾರೆ ಎಂದು ತಿಳಿಸಲಿಕ್ಕೆ ನಾನು ಸಂತೋಷ ಪಡುತ್ತೇನೆ. ಇದೇ ಸಂದರ್ಭದಲ್ಲಿ ಒಂದು ಅವರ ಜನಪ್ರಿಯತೆಯನ್ನು ವ್ಯಕ್ತಪಡಿಸುವಂತ ಒಂದು ಸಂಗತಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1980ನೇ ಇಸ್ವಿನಲ್ಲಿ ಲೋಕಸಭಾ ಚುನಾವಣೆ ಘೋಷಣೆ ಆಗಿರುತ್ತೆ. ಅವತ್ತು ಭಾನುವಾರ ರಾಮಲೀಲಾ ಮೈದಾನದಲ್ಲಿ ಅವರ ಪಕ್ಷದ ವತಿಯಿಂದ ಒಂದು ಬೃಹತ್ ಜನಸಂಪರ್ಕ ರ್ಯಾಲಿಯನ್ನು ಆಯೋಜಿಸಲಾಗಿದೆ. ಆದ್ರೆ ಆಗ ದೂರದರ್ಶನದವರು ಅವತ್ತು ಸಂಜೆ ಬಾಬಿ ಫಿಲಂ ರಿಲೀಸ್ ಮಾಡ್ತಾರೆ ದೂರದರ್ಶನದಲ್ಲಿ. ಯಾಕಂದ್ರೆ ಜನ ಸೇರಬಾರ್ದು, ಅವ್ರನ್ನ ಅವಾಯ್ಡ್ ಮಾಡ್ಬೇಕು ಅನ್ನೋ ಒಂದು ಕಿಚ್ಚಿನಲ್ಲಿ ಮಾಡ್ತಾರೆ. ನೀವು ಆಶ್ಚರ್ಯಪಡ್ತೀರ, ಅವತ್ತಿನ ಪೇಪರ್ ಕ್ಲಿಪ್ಪಿಂಗ್ಸ್ ಇದೆ. ಎಷ್ಟು ಜಾಮ್ ಆಗಿರುತ್ತೆ ಅವತ್ತು ಅಂದ್ರೆ ದಿಲ್ಲಿ, ಅದು ಒಂದ್ ದಿವಸ 1.5 ದಿನ ಬೇಕಾಗ್ತಂತ. ಅದೆಲ್ಲ ಸುತ್ತಮುತ್ತ ಅನೇಕ ಜಿಲ್ಲೆಗಳಿಂದ, ಅನೇಕ ರಾಜ್ಯಗಳಿಂದ ಅಷ್ಟು ಜನ ಆಗಮಿಸಿ ಆ ರ್ಯಾಲಿಯನ್ನು ಯಶಸ್ವಿ ಮಾಡ್ತಾರೆ. ದುರ್ದೈವಶಾತ್ ಅವರು ಪ್ರಧಾನಿ ಆಗ್ಲಿಲ್ಲ, ಅದು ಬೇರೆ ಮಾತು. ಬಟ್ ಅವ್ರು ಪ್ರಧಾನಿಗಿಂತ ಹೆಚ್ಚಿನದಾಗಿ ಕಾರ್ಯವನ್ನು ಸಾಧಿಸುತ್ತಾರೆ ಎಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವತ್ತು ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಒಂದು ಟೈಟ್ಲ್ ಕೊಟ್ಟಿರ್ತಾರೆ, ಏನಂತಂದ್ರೆ ಬಾಬು ಡಿಫೀಟ್ಸ್ ಬಾಬಿ ಅಂತ. ಅಂದ್ರೆ ಅವರು ಅದು ಗೊತ್ತಿದೆ, ರಿಷಿ ಕಪೂರ್ ಮಾಡಿದ್ದು ಬಾಬಿ ಫಿಲ್ಮ್ ಅವತ್ತು ತುಂಬಾ ಫೇಮಸ್ ಇತ್ತು. ಯುವ ಜನರು ಎಲ್ಲ ಬಹಳ ಅದನ್ನ ಇಷ್ಟಪಟ್ಟಿದ್ರು. ಅದ್ ಮೀರಿ ಜನ ಅವರ ಆಶೋತ್ತರಗಳಿಗೆ ಸ್ಪಂದಿಸಿ ಆಗಮಿಸಿ ಅವರು ಚುನಾವಣೆಗೆ ಗೆಲ್ಲುವಂತೆ ಸಹ ಅವ್ರು ಸ್ವಕ್ಷೇತ್ರ ಗೆಲ್ತಾರೆ, ಬಟ್ ಪಕ್ಷ ಸೋಲುತ್ತೆ, ಅದು ಬೇರೆ ಮಾತು. ಇಷ್ಟ ಹೇಳಿ ಬರುವ 14ನೇ ತಾರೀಕಿನಂದು ಅದ್ದೂರಿಯಾಗಿ ನಾವು ಬಹಿರಂಗವಾಗಿ ಒಂದು ಇಬ್ಬರದು ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮರ ಸಭೆಯನ್ನು ಆಯೋಜಿಸಿರುತ್ತೇವೆ. ಇವತ್ತೇ ನಾವು ಒಳಾಂಗಣದಲ್ಲಿ ಇಷ್ಟು ಜನ ಸೇರ್ಕೊಂಡು ಮಾಡಿದ್ವಿ ಫಂಕ್ಷನ್. ಅದೇ ತರ ಹೆಚ್ಚು ಅದ್ದೂರಿತನದಿಂದ ಹೆಚ್ಚು ನಿಮ್ಮ ಮಕ್ಕಳನ್ನು, ಸಮಾಜ ಬಾಂಧವರನ್ನು, ಸಾರ್ವಜನಿಕರು ಎಲ್ಲರೂ ಕೂಡಿ ಅರ್ಥಪೂರ್ಣವಾಗಿ ಆಚರಿಸೋಣ ಅಂತ ಹೇಳ್ತಾ 2 ಮಾತುಗಳನ್ನು ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳು ಮುಗಿಸುತ್ತೇನೆ. ಧನ್ಯವಾದ.